ಹಾಯ್ ಸ್ಟೂಡೆಂಟ್ಸ್, L&D ಕಂಪ್ನಿಯಲ್ಲಿ ಹೈರಿಂಗ್ ಮಾಡ್ತಿದ್ದಾರೆ. ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಒಂದು ಕಂಪ್ನಿ ಇದೆ. ಸೊ ಆ ಕಂಪ್ನಿಲಿ ಏನೇನು ಪೋಸ್ಟ್ ಹೈರಿಂಗ್ ಮಾಡ್ತಾರೆ ಅಂತಪ್ಪ, ಎಕ್ಸಿಕ್ಯೂಟಿವ್, ಸೀನಿಯರ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಮ್ಯಾನೇಜರ್ ಪೋಸ್ಟ್ಗೆ ಹೈರಿಂಗ್ ಮಾಡ್ತಾರೆ. ಸೊ ಏನೇನಿದೆ ಕಂಪ್ಲೀಟ್ ಪ್ರೋಸೆಸ್ ನೋಡೋಣ. ಸ್ಕಿಪ್ ಮಾಡೋಕೆ ಹೋಗಬೇಡಿ, ಏನು ತನಕ ನೋಡಿ. ಇಂಟರ್ವ್ಯೂ ಏನೇನು ಕೇಳ್ಬೋದು ಅದನ್ನು ಡಿಸ್ಕಷನ್ ಮಾಡ್ತೀನಿ. ಎಷ್ಟು ರೌಂಡ್ ಇಂಟರ್ವ್ಯೂ ಇರುತ್ತೆ ಅದನ್ನ ಹೇಳ್ತೀನಿ, ಹೌದಾ. ಸೊ ಟೋಟಲ್ ಪೋಸ್ಟ್ ಬಂದ್ಬಿಟ್ಟು ಎಷ್ಟು ಅಂತ ಕೊಟ್ಟಿಲ್ಲ, ಮಿನಿಮಮ್ ಒಂದು 10 ಪೋಸ್ಟ್ ಇದ್ದೇ ಇರ್ತವೆ. ಸೊ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಆನ್ಲೈನ್ ಇರುತ್ತೆ, ಯಾವ ಥರ ಅಪ್ಲೈ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಆ್ಯಂಡ್ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆಸ್ ಸೂನ್ ಆಸ್ ಪಾಸಿಬಲ್, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಯಾರು ಅಪ್ಲೈ ಮಾಡ್ಬೋದು ಅಂದರೆ ಎನಿ ಡಿಗ್ರಿ ಆದವರು, ಮೇಲ್ ಆ್ಯಂಡ್ ಫಿಮೇಲ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 4 to 6 LP ಇರುತ್ತೆ. ಬೆಂಗಳೂರಿಗೆ ಫ್ರೆಷರ್ಸ್ ಆಗಿದ್ರೆ ಸ್ಯಾಲ್ರಿ, ಫ್ರೆಷರ್ಸ್ ಆಗಿದ್ರೆ ಎಕ್ಸ್ಪೀರಿಯನ್ಸ್ ಆಗಿದೆ ಜಾಸ್ತಿ ಇರುತ್ತೆ. ಫ್ರೆಷರ್ಸ್ ಆಗಿದ್ರೆ 4 to 4.5 ಇನ್ನೂ ಜಾಸ್ತಿ ಆಗುತ್ತೆ ಸ್ಯಾಲ್ರಿ. ನೀವು ಇಂಟರ್ವ್ಯೂ ಯಾವ ಥರ ಮಾಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡು. ಫ್ರೆಷರ್ಸ್ ಆಗಿದ್ರೆ 4 to 4.5 ಒಳಗಡೆ ನಿಮ್ಗೆ ಸಿಗುತ್ತೆ. ಬೆಂಗಳೂರು, 0 ಎಕ್ಸ್ಪೀರಿಯನ್ಸ್ ಇದ್ದವ್ರು ಕೂಡ ಅಪ್ಲೈ ಮಾಡ್ಬೋದು. ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎನಿ ಡಿಗ್ರಿ ವಿತ್ PG ಆದರೂ ನಡೆಯುತ್ತೆ. PG ಆದರೂ ಕೂಡ ಅಪ್ಲೈ ಮಾಡ್ಕೋಬೋದು. ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಫಸ್ಟ್ ರೌಂಡಲ್ಲಿ ಆನ್ಲೈನ್ ಅಸೆಸ್ಮೆಂಟ್ ಇರುತ್ತೆ. ನಿಮ್ಮದು ಆಪ್ಟಿ ಆ್ಯಂಡ್ ಲಾಜಿಕಲ್, ವರ್ಬಲ್, ನ್ಯೂಮರಿಕಲ್ ಬಗ್ಗೆ ಕ್ವಶನ್ಸ್ ಇರ್ತವೆ. ಇದ್ರ ಕ್ವಶನ್ಸ್ ಬೇಕಾದ್ರೆ ಶಾರ್ಟ್ ವೀಡಿಯೋಸಲ್ಲಿ ನಾನು ಆಲ್ಮೋಸ್ಟ್ ಸಾಲ್ವ್ ಮಾಡಿದ್ದೀನಿ. ಒಂದು 300-400 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀನಿ, ಬೇಕಾದ್ರೆ ಹೋಗಿ ವಾಚ್ ಮಾಡಿ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಟೆಕ್ನಿಕಲ್ ರೌಂಡ್ ಇರುತ್ತೆ. ಅಲ್ಲಿ ನಿಮಗೆ ಕ್ವಶನ್ಸ್ ಬೇಸ್ಡ್ ಆನ್ ಜಾಬ್ ರೂಲ್. ನೀವು ಜಾಬ್ ರೂಲ್ ಏನಿದಾವಲ್ಲ ಆ ಜಾಬ್ ರೂಲ್ ತಕ್ಕಂಗೆ ಕ್ವಶನ್ಸ್ ಕೇಳ್ತಾರೆ. ಥರ್ಡ್ ರೌಂಡ್ ಬಂದ್ಬಿಟ್ಟು HR ರೌಂಡ್ ಇರುತ್ತೆ. ಅಲ್ಲಿ ಸ್ಯಾಲ್ರಿ ಮತ್ತು ನಿಮಗೆ ಆಫರ್ ಲೆಟರ್ ಕೊಡ್ತಾರೆ. ಸೊ ಪ್ರಿಫರ್ಡ್ ಸ್ಕಿಲ್ ಬಂದ್ಬಿಟ್ಟು ಸ್ಟ್ರಾಂಗ್ ಅನಾಲಿಟಿಕಲ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇರಬೇಕು, ಹೌದಾ. ಸೊ ನಿಮಗೆ ಯಾವುದೇ ಪ್ರಾಬ್ಲಮ್ ಕೊಟ್ಟು ಸಾಲ್ವ್ ಮಾಡೋದಂತ ಸ್ಕಿಲ್ ನಿಮಗೆ ಇರಬೇಕು. ನೆಕ್ಸ್ಟ್ ಸ್ಟ್ರಾಂಗ್ ಡೇಟಾ ಡ್ರೈವನ್ ಮೈಂಡ್ ಸೆಟ್ ಟು ಸಾಲ್ವ್ ಪ್ರಾಬ್ಲಮ್ಸ್, ಹೌದಾ. ಸೊ ಎಂಥ ಪ್ರಾಬ್ಲಮ್ಸ್ ಕೊಟ್ಟು ನೀವು ಸಾಲ್ವ್ ಮಾಡೇ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ನೀವಿದ್ರೆ ಒಳ್ಳೆಯದು. ಸೊ ನೆಕ್ಸ್ಟ್ ಶುಡ್ ಕಮ್ ಅಪ್ ವಿತ್ ಇನೋವೇಟಿವ್ ಐಡಿಯಾಸ್, ಹೊಸ ಐಡಿಯಾಸ್ ಕಂಪ್ನಿಗೋಸ್ಕರ ನೀವು ಕೊಡಲೇಬೇಕು. ಆ್ಯಂಡ್ ಶುಡ್ ಗುಡ್ ನಾಲೆಜ್ ಅಬೌಟ್ ದಿ ಮೈಕ್ರೋಸಾಫ್ಟ್ ಆಫೀಸ್, ಎಕ್ಸೆಲ್, ಪವರ್ ಪಾಯಿಂಟ್ ಇದ್ರ ಬಗ್ಗೆ ಎಲ್ಲ ನೀಟಾಗಿ ಸ್ವಲ್ಪ ನಾಲೆಜ್ ಇರಬೇಕು. ಆ್ಯಂಡ್ SQL ಬಗ್ಗೆ ಸ್ವಲ್ಪ ಗೊತ್ತಿದ್ರೆ ಒಳ್ಳೆಯದು. ಇಂಟ್ರೆಸ್ಟೆಡ್ ಟು ಲರ್ನ್ ನ್ಯೂ ಟೆಕ್ನಾಲಜಿ, ಹೊಸ ಟೆಕ್ನಾಲಜಿನ ಕಲಿಲಿಕ್ಕೆ ಇಂಟ್ರೆಸ್ಟ್ ಇರಬೇಕು. ಪ್ರಾಕ್ಟೀಸ್ ಏನು ಕೇಳ್ಬೋದಪ್ಪ ಅಂದರೆ ನನ್ನ ಅನಿಸಿಕೆ ಪ್ರಕಾರ, ಸೊ ಪ್ರಾಕ್ಟೀಸ್ ಸೆಲ್ಫ್ ಇಂಟ್ರೊಡಕ್ಷನ್ಗಂತ ಎಲ್ಲ ಜಾಬ್ ಇಂಟರ್ವ್ಯೂ ಇದ್ದಿರುತ್ತೆ. ಅಲ್ಲಿ ನೀವು ನೇಮು, ಎಜುಕೇಷನ್, ಲೊಕೇಶನು ಆ್ಯಂಡ್ ಹಾಬೀಸು ವಿತಿನ್ 1 or 2 minutes ಒಳಗಡೆ ಕಂಪ್ಲೀಟ್ ಆಗೋಂಗೆ ಇದು ಮಾಡಿ ಪ್ರಿಪೇರ್ ಆಗಿ. MS ಆಫೀಸು, ಎಕ್ಸೆಲ್, ವರ್ಡ್ ರಿಲೇಟೆಡ್ ಕ್ವಶನ್ಸ್ ನಾವು ನೋಡ್ಕೊಳ್ಳಿ. ಆ್ಯಂಡ್ ಮೇಲ್ ರಿಲೇಟೆಡ್ ಕ್ವಶನ್ನ ಚೆಕ್ ಮಾಡಿ. ಆ್ಯಂಡ್ ವೈ ಟು ಜಾಯಿನ್ L&D ಕಂಪ್ನಿ, ಎದಕ್ಕೆ ಜಾಯ್ನ್ ಆಗಬೇಕಲ್ಲ ಅದನ್ನ ತಿಳ್ಕೊಳ್ಳಿ. ಆ ಕಂಪ್ನಿ ಏನೇನು ಮಾಡುತ್ತೆ, ಯಾವ ಥರ ವರ್ಕ್ ಮಾಡುತ್ತೆ ಅದನ್ನ ತಿಳ್ಕೊಳ್ಳಿ, ಆಮೇಲೆ ಅಪ್ಲೈ ಮಾಡಿ, ಹೌದಾ. ಕೆರಿಯರ್ ಗ್ರೋತ್ ಅಂತ ಬಂದುಬಿಟ್ರೆ ಎಕ್ಸಿಕ್ಯೂಟಿವ್ ಅಂತ ನಾವು ಜಾಯ್ನ್ ಆದರೆ ನೀವು ಸೀನಿಯರ್ ಎಕ್ಸಿಕ್ಯೂಟಿವ್, ಟೀಮ್ ಲೀಡರು, ಮ್ಯಾನೇಜರ್ ತನಕನೂ ಹೋಗ್ಬೋದು. ಸೊ ಒಂದು ಒಳ್ಳೆಯ ಪೊಸಿಷನ್ನು. ಸೊ ಇನ್ನು ಅಪ್ಲೈ ಮಾಡಬೇಕಪ್ಪ ಅಂದರೆ ಇಲ್ಲಿ ಇದರಿಂದೆಲ್ಲ ನಿಮಗೆ ಬೆನಿಫಿಟ್ಸ್ ಅಂತ ಬಂದರೆ ಮೆಡಿಕಲ್ ಇನ್ಶೂರೆನ್ಸ್ ಸಿಗುತ್ತೆ, ಲರ್ನಿಂಗ್ ನ್ಯೂ ಸ್ಕಿಲ್ಸ್ ಕಲಿಬೋದು, ಹೊಸ ಸ್ಕಿಲ್ನ ಕಲಿಬೋದು. ಆಮೇಲೆ ಗ್ಲೋಬಲ್ ಐಡೆಂಟಿಫಿಕೇಶನ್ ಕೂಡ ಸಿಗುತ್ತೆ. ಕೆರಿಯರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಕೂಡ ನಡೀತಾ ಇರುತ್ತೆ ಕಂಪ್ನಿಯಲ್ಲಿ. ಹೌ ಟು ಅಪ್ಲೈ ಅಂದರೆ ನಿಮ್ಮ ರೆಸ್ಯೂಮ್ನ ಇಮೇಲ್ಗೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಮೇಲ್ಗೆ ಸೆಂಡ್ ಮಾಡಿ. ಸೆಂಡ್ ಮಾಡುವಾಗ ನಿಮ್ಮದು ಜಾಬ್ ರೂಲು ಆ್ಯಂಡ್ ಯಾವುದಕ್ಕೆ ಅಪ್ಲೈ ಮಾಡ್ತಾರೆ ಅದನ್ನು ಕರೆಕ್ಟಾಗಿ ಬರೀ ಸಬ್ಜೆಕ್ಟಲ್ಲಿ. ಆ್ಯಂಡ್ ಆಮೇಲೆ ನಿಮ್ಮದು ರೆಸ್ಯೂಮ್ನ ಅಟ್ಯಾಚ್ ಮಾಡಿ. ರೆಸ್ಯೂಮ್ ಅಪ್ಲೈ ಮಾಡುವಾಗ ರೆಸ್ಯೂಮ್ನ ಅಪ್ಡೇಟ್ ಮಾಡಿ. ಈ ಯಾವ ಜಾಬ್ ರೋಲ್ಗೆ ಅಪ್ಲೈ ಮಾಡ್ತಿರಲ್ಲ ಆ ಜಾಬ್ ರೋಲ್ ತಕ್ಕಂಗೆ ಅಪ್ಡೇಟ್ ಮಾಡಿಬಿಟ್ಟು ಅಪ್ಲೈ ಮಾಡಿ. 100% ಅಲ್ಲಿ ನಿಮಗೆ ಸಾರ್ಟ್ ಔಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ, ಹೌದಾ. ಸೊ ನೀವು ಬೇರೆ ಏನಾದರೂ ಹಾಕ್ತೀರಾ, ಯಾವುದೋ ಒಂದು ಹಳೆಯ ರೆಸ್ಯೂಮ್ನ ಸೆಂಡ್ ಮಾಡ್ತೀರಾ, ಅಲ್ಲೇ ಏನಾಗುತ್ತೆ AI ಮುಖಾಂತರ ಏನಾದರೂ ಸಾರ್ಟ್ ಔಟ್ ಮಾಡಿದರೆ ನಿಮ್ಮ ರೆಸ್ಯೂಮಲ್ಲೇ ಏನಾಗುತ್ತೆ, ರಿಜೆಕ್ಟ್ ಆಗುತ್ತೆ. ಆದ್ದರಿಂದ ಆದಷ್ಟು ChatGPT ಕೊಡಿ, ಈ ಜಾಬ್ಗಳಿಗೆ ರೆಸ್ಯೂಮ್ ಯಾವ ಥರ ಇರಬೇಕಂದ್ರೆ ಅದು ಆಟೋಮೆಟಿಕ್ ನೀವು ಸಾರ್ಟ್ ಔಟ್ ಮಾಡಿಕೊಡುತ್ತೆ. ಅದನ್ನು ನೀವೇನು ಮಾಡಿ ಇಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಸೊ ಯಾರು ಅಪ್ಲೈ ಮಾಡ್ತಾರೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮಗೆ ಜೆನ್ಯೂನ್ ಆಗಿರುವಂಥ ಜಾಬ್ ಅಪ್ಡೇಟ್ಸು ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.